ಈ ಪಟ್ಟಣಕ್ಕೆ ಏನಾಗಿದೆ? ಒಂದೆಡೆ ರಿಯಾಲಿಟಿ ಶೋ ಅಂದರೆ ಇನ್ನೊಂದೆಡೆ ನಾನ್ಸೆನ್ಸ್ ಬಿಗ್ ಬಾಸ್ ಶೋ ಆಗಿದೆ. ಯಾಕೆ ಯಾರು ಮಾತನಾಡುತ್ತಿಲ್ಲ? ಬಿಗ್ ಬಾಸ್ ನೋಡದಿರಿ, ನೋಡಲು ಬಿಡದಿರಿ. ಬಿಗ್ ಬಾಸ್ ನೋಡಿದ್ದಲ್ಲಿ ತಪ್ಪದು ಎವ್ರಿಡೇ ಸ್ಯಾಡಿಸಮ್ ಡಿಸಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂತ ಅಂದ್ರೆ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಈ ವಿಡಿಯೋನ ಕೇವಲ ಎಜುಕೇಶನಲ್ ರೋಸ್ಟ್ ಪರ್ಪಸ್ಗೋಸ್ಕರ ಮಾಡಿದ್ದು. ಇದರಲ್ಲಿ ಬಿಗ್ ಬಾಸ್ನ ಉದ್ದ, ಆಳ, ಅಗಲ ಎಲ್ಲ ನೋಡೋಣವಾ? ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಸೊ ಮತ್ತ್ಯಾಕ್ ತಡ, ಈ ನಾನ್ಸೆನ್ಸ್ ಶೋ ಆದಂತಹ ಬಿಗ್ ಬಾಸ್ನ ಅಸಲಿ ನಕಲಿ ಆಟಗಳನ್ನ ನೋಡೋಣ ಬನ್ನಿ. ಬನ್ನಿ ಬನ್ನಿ, ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಬಿಗ್ ಬಾಸ್ ಇದು ಎಂತ ಶೋ ಅಪ್ಪ ಅಂತ ಅಂದ್ರೆ, ಈ ಶೋಗೆ ಯಾರು ಬರಲ್ಲ ಅಂತ ಹೇಳ್ತಾರೆ ಅವರನ್ನೇ ಹುಡುಕೊಂಡು ಹೋಗಿ ಕರ್ಕೊಂಡ್ ಬರ್ತಾರೆ. ರೇಟ್ ಎಷ್ಟು? ನಂಗೆ ಎಷ್ಟೇ ಕೋಟಿ ಕೊಟ್ಟರು ನಾನು ಹೋಗಲ್ಲ, ಎಷ್ಟೇ ಕೋಟಿ ಕೊಟ್ಟರು ನಾನು ಹೋಗಲ್ಲ. A few moments later. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ ಸರಡ ಅಂದಂಗ ಆಗೋಯ್ತು. ಇಲ್ಲಿ ಫನ್ನಿ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ, ಇಂಥವ್ರಿಗೋಸ್ಕರನೇ ಬಿಗ್ ಬಾಸ್ ಶೋ ಮಾಡಿರೋದು. ಅಂದ್ರೆ ಇಂಥ ಜನಕ್ಕೆ ಬಿಗ್ ಬಾಸ್ ಫಿಟ್ ಆಗುತ್ತೆ, ಮತ್ತೆ ಇಂಥವ್ರೇ ಗೆಲ್ಲೋದು. ಒಂದು ಸ್ಪೆಸಿಫಿಕ್ ಆದಂತಹ ಕ್ವಾಲಿಟೀಸ್ ಈ ಶೋಗೆ ಬೇಕಾಗಿರುತ್ತೆ, ಮತ್ತೆ ಇದರಿಂದಾನೇ ಈ ಶೋ ನಡೆಯೋದು. ಇದೆಲ್ಲ ಹೇಗೆ ಏನು ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮೊದಲು ಇದರ ಇತಿಹಾಸ ತಿಳ್ಕೊಳ್ಳೋಣ. ಎಲ್ಲಿಂದ ಈ ಶೋ ಶುರು ಆಯಿತು ಅಂತ ನೋಡೋಣ ಬನ್ನಿ. ನಾವು ಬಂದೇವ. 1949ರಲ್ಲಿ ಜಾರ್ಜ್ ಓರ್ವೆಲ್ ಅನ್ನೋ ವ್ಯಕ್ತಿ ಒಂದು ಲೆಜೆಂಡರಿ ನೋವೆಲ್ನ ಪಬ್ಲಿಷ್ ಮಾಡ್ತಾನೆ. ಅದರ ಹೆಸರೇ 1980. ಈ ಬುಕ್ಕಲ್ಲಿ ಡಿಕ್ಟೇಟರ್ ಡೆಸ್ಟೋಪಿನ್ ಗೌರ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಇದನ್ನ ಬಿಗ್ ಬ್ರದರ್ ಅನ್ನೋ ಅಪರಿಚಿತ ವ್ಯಕ್ತಿ ನಡೆಸ್ತಿರ್ತಾನೆ. ಎಲ್ಲ ಕಡೆ ಪೋಸ್ಟರ್ಗಳನ್ನ ಅಂಟಿಸಿರ್ತಾರೆ. ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ ಆ ಪೋಸ್ಟರ್ನಲ್ಲಿ ಬರೆದಿರ್ತಾರೆ. ಅಂದ್ರೆ ಡಿಟೆಕ್ಟರ್ ಸರ್ಕಾರವು ನಿಮ್ಮನ್ನು ನೋಡುತ್ತಿದೆ ಅಂತ. 1999ರಲ್ಲಿ ನೆದರ್ಲ್ಯಾಂಡ್ಸ್ನ ಕೆಲವು ವ್ಯಕ್ತಿಗಳು ಸೇರಿ ಇದೇ ತರಹದ್ದು ಸಿಮಿಲರ್ ಕಾನ್ಸೆಪ್ಟ್ನ ಈ ನೋವೆಲಿಂದ ತಗೊಂಡು ಅದನ್ನು ಟಿವಿ ಶೋಗೆ ಬದಲಾಯಿಸ್ತಾರೆ. ಇದಕ್ಕೆ ಇವರು ಬಿಗ್ ಬ್ರದರ್ ಅಂತ ಹೆಸರು ಕೊಡ್ತಾರೆ. ರಾತ್ರಿ ಬಿಗ್ ಬಾಸ್ ನೋಡಿದೆ, ಅದ್ರೊಬ್ಳು ಸಂಜನಾ ಅಂತವಳೆ, ಕುಳುಕುಳಿಗೆ ಬೆಳ್ಳಿಗೆ ಏನ್ ಚೆನ್ನಾಗವಳೆ ಅಂತೀಯಾ? ಅವಳಿಗೆ 2 ಖರ್ಚು ಸಾಕು, ಮಾನ ಮುಚ್ಕೊಂಡ್ಬಿಡ್ತಾಳೆ. ಈ ಶೋನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಜನನ್ನ ಒಂದೇ ಮನೆಯಲ್ಲಿ ಇರಿಸಿ ಕಾನ್ಸ್ಟೆಂಟ್ ಮತ್ತು ಸರ್ವೈಲೆನ್ಸ್ ಒಳಗಡೆ ಇರಬೇಕು, ಮತ್ತು ಬಿಗ್ ಬ್ರದರ್ ಹೇಳುವ ಕಮಾಂಡ್ಗಳನ್ನು ಇವರು ಫಾಲೋ ಮಾಡಬೇಕು. ಈ ಟಿವಿ ಶೋಗೆ ಶೇಪ್ ಕೊಡಲು ಹಲವಾರು ಟಿವಿ ಶೋಗಳನ್ನ ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಅವುಗಳೇ MTV ರಿಯಾಲಿಟಿ ಶೋ, ದ ರಿಯಲ್ ವರ್ಲ್ಡ್, ಮತ್ತೆ 1997ರ ಸ್ಪೆಡಿಶ್ ಟಿವಿ ಶೋ. ಅದಾದ ನಂತರ ಈ ಟಿವಿ ಶೋ ತುಂಬಾನೇ ಪಾಪ್ಯುಲರ್ ಆಗುತ್ತೆ, ಜಗತ್ತಿನ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದೇ ಕಾನ್ಸೆಪ್ಟ್ನ ಕಾಪಿ ಮಾಡಿ ಅಮೆರಿಕಾ, ಕೆನಡಾ, ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೀನಿಯಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್, ದ ಫಿಲಿಪೈನ್ಸ್, ಚೀನಾ, ರಷ್ಯಾ ಇವರೆಲ್ಲ ತಮ್ಮ ಬಿಗ್ ಬ್ರದರ್ ಶೋನ ಮಾಡ್ತಾರೆ. ಇದೇ ವಿಷಯ ಇವಾಗ ಕಾಪಿ ಮಾಡೋದ್ರಲ್ಲಿ ಬಂದರೆ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಲ್ಲಿ ಹಿಂದೆ ಇರುತ್ತೆ. ಬಿಗ್ ಬ್ರದರ್ನ ತಗೊಂಡು ಬಿಗ್ ಬಾಸ್ ಅಂತ ಮೀಟರ್ ಬೇಕು, ಮೀಟರ್. ಬಿಗ್ ಬಾಸ್ ಬೇಗನೆ ಭಾರತದ ಹಲವಾರು ಭಾಷೆಗಳಲ್ಲಿ ಶೋನ ಲಾಂಚ್ ಮಾಡ್ತಾರೆ. ಹಿಂದಿ, ಮರಾಠಿ, ತಮಿಳ್, ಬೆಂಗಾಲಿ, ತೆಲುಗು, ಕನ್ನಡ, ಮಲಯಾಳಂ ಮತ್ತೆ OTT ಪ್ಲಾಟ್ಫಾರ್ಮ್. ಇವಾಗ ವಿಷಯ ಏನಂದ್ರೆ, ಬಿಗ್ ಬಾಸ್ ಮತ್ತು ಬಿಗ್ ಬ್ರದರ್ ಅನ್ನೋ ಶೋ ಏನ್ ಮಾಡ್ತಿದ್ದಾವೆ, ಆ ನೋವೆಲ್ನ ಕಂಪ್ಲೀಟ್ ಆಪೋಸಿಟ್ ಆಗಿ ಈ ಶೋನ ತೋರಿಸ್ತಿದ್ದಾರೆ.
ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್. ಇದರಲ್ಲಿ ಎರಡು ವಸ್ತುವನ್ನ ಹೆವಿ ಡೋಸ್ ಅರ್ಥ ಇದೆ. ಪ್ರತಿದಿನ ಸ್ಯಾಡಿಸಮ್ ಮತ್ತೆ ವಯೋರಿಸಮ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸ್ಯಾಡಿಸಮ್ನ ಡೆಫಿನೇಷನ್ ಹೀಗಿದೆ: ದ ಟೆಂಡೆನ್ಸಿ ಟು ಡಿರೈವ್ ಪ್ಲೆಜರ್ ಫ್ರಮ್ ಇನ್ಫ್ಲೆಕ್ಟಿಂಗ್ ಪೇನ್, ಸಫರಿಂಗ್ ಆರ್ ಹ್ಯುಮಿಲೇಷನ್ ಆನ್ ಅದರ್ಸ್. ಅಂದರೆ ಬೇರೆಯವರಿಗೆ ನೋವುಂಟು ಮಾಡಿ ಬೇರೆಯವರಿಗೆ ಹೀಯಾಳಿಸಿ ತಾವು ಸಂತೋಷ ಪಡುವುದು. ಬೇರೆಯವರಿಗೆ ಹಿಂಸೆಯನ್ನು ಕೊಡುವಂಥವನು, ಬೇರೆಯವರಿಗೆ ಟಾರ್ಚರ್ ಮಾಡಿ ತಾನು ಖುಷಿ ಪಡುವಂಥ ಕಾರಣ ಇರಲಿ ಇಲ್ಲದೇ ಇರಲಿ, ಆ ರೀತಿಯ ವ್ಯಕ್ತಿಯನ್ನು ಸ್ಯಾಡಿಸ್ಟ್ ಅಂತ ಹೇಳಿ ಕರೀತಾರೆ. ನಾನು ಈ ಮಾತು ಹೇಳಿದರೆ ನಿಮಗೆ ಶಾಕಿಂಗ್ ಅನಿಸ್ಬೋದು. ನೀವು ಯಾರ್ಯಾರು ಬಿಗ್ ಬಾಸ್ ನೋಡ್ತಿದ್ದೀರಾ, ನೀವು ಕೂಡ ಸ್ಯಾಡಿಸ್ಟಿಕ್ ಪ್ರೆಷರಲ್ಲಿ ಭಾಗವಹಿಸ್ತಿದ್ದೀರಾ. ನಾರ್ಮಲ್ ಆಗಿ ಸ್ಯಾಡಿಸ್ಟಿಕ್ ಪರ್ಸನಾಲಿಟಿ ಯಾರ್ಯಾರಿಗಿರುತ್ತಪ್ಪ ಅಂತ ಅಂದರೆ ಮರ್ಡರರ್ಸ್ ಮತ್ತು ಸೈಕೋಪಾತ್. ಕೇವಲ ಸೈಕೋಪಾತ್ಸ್ ಆಗಿರುವವರು ಬೇರೆಯವರಿಗೆ ನೋವುಂಟು ಮಾಡಿ ತಮಗೆ ತಾವೇ ಖುಷಿ ಉಂಟು ಮಾಡಿಕೊಳ್ತಾರೆ. ಇವರ ಕಾಲು ಒತ್ತಿ ನಾನು ಏನು ಮಾಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗುತ್ತೇನೆ ಕಾಂತ. ಒಂದು ಉದಾಹರಣೆ ಕೊಡ್ತೀನಿ, ನೆನಪು ಮಾಡಿಕೊಳ್ಳಿ. ಪುರಾತನ ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ನೀವು ಬುಕ್ಕಲ್ಲಿ ಓದಿರಬಹುದು. ಕೊಲೋಸಿಯಂ ಅಂತ ಇದೆ ಅಲ್ವಾ ರೋಮಲ್ಲಿ. ಇದೊಂದು ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಸ್ಟೇಡಿಯಂ ಆಗಿತ್ತು. ಯಾವಾಗಲೂ ಎರಡು ಗ್ಲಾಡಿಯೇಟರ್ಸ್ ನಡುವೆ ಫೈಟ್ ಮಾಡಿಸಲಾಗ್ತಿರುತ್ತೆ. ಒಂದೊಂದು ಸಲ ಒಬ್ಬ ಗ್ಲಾಡಿಯೇಟರ್ ಸಂಪೂರ್ಣವಾಗಿ ಗಾಯಗೊಂಡು ಬಿದ್ದ ನಂತರ ಸ್ಟೇಡಿಯಮ್ಮಲ್ಲಿ ಕೂತಿರೋ ಜನಕ್ಕೆ ಕೇಳ್ತಾರೆ, ಇವರನ್ನು ಬಿಡಬೇಕಾ ಅಥವಾ ಸಾಯಿಸಬೇಕಾ ಅಂತ. ಬಹಳ ಸಲ ಅಲ್ಲಿರೋ ಜನ ಥಮ್ಸ್ ಡೌನ್ ಮಾಡಿ ತೋರಿಸ್ತಿದ್ರು, ಅಂದರೆ ಅವ್ರನ್ನ ಸಾಯಿಸಬೇಕು ಅಂತ ಅರ್ಥ. ಅದಾದ ನಂತರ ಅವ್ರ ಮೇಲೆ ಹಸಿದಿರೋ ಕಾಡು ಪ್ರಾಣಿ, ಸಿಂಹ ಅಥವಾ ಹುಲಿ, ಚಿರತೆಯನ್ನು ಬಿಡ್ತಿದ್ರು. ಇದೇ ಎವರಿಡೇ ಸ್ಯಾಡಿಸಮ್ನ ಬೆಸ್ಟ್ ಎಕ್ಸಾಂಪಲ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸ್ಟೇಡಿಯಮ್ಮಲ್ಲಿ ಕೂತಿರೋ ಜನ ಒಬ್ಬ ಗ್ಲಾಡಿಯೇಟರ್ ನರಳಾಡ್ತಿರೋದನ್ನು ನೋಡಿ ತಾವು ಸಂತೋಷ ಪಡ್ತಿದ್ರು. ಅದೇ ಈಗ ಸಾವಿರಾರು ವರ್ಷಗಳ ನಂತರವೂ ಜನ ಸ್ಟ್ರೀಟ್ ಫೈಟ್ನ ನೋಡಿ ಎಂಜಾಯ್ ಮಾಡ್ತಿರ್ತಾರೆ. ಯಾರಾದರೂ ಇಬ್ಬರು ವ್ಯಕ್ತಿಗಳ ನಡುವೆ ಜಗಳ ಶುರುವಾದರೆ ಜನ ಗುಂಪಲ್ಲಿ ನಿಂತು ನೋಡೋದನ್ನ ಇಷ್ಟಪಡ್ತಾರೆ. ಇದು ಕೂಡ ಎವ್ರಿಡೇ ಸ್ಯಾಡಿಸಮ್ನ ಒಂದು ಭಾಗ. ಇನ್ನು ಕೆಲವರು ಬುಲ್ಲೀಸ್ ಇರ್ತಾರೆ. ಕಾಲೇಜ್ ಅಥವಾ ಸ್ಕೂಲಲ್ಲಿ ಬೇರೆಯವರಿಗೆ ಬುಲ್ಲಿಂಗ್ ಮಾಡಿ ತಾವು ಎಂಜಾಯ್ ಮಾಡ್ತಾರೆ. ರೋಡಲ್ಲಿ ಮಲಗಿರೋ ನಾಯಿಗೆ ಕಲ್ಲು ಹೊಡೆಯೋದು, ಕಾರಣನೇ ಇರಲ್ಲ. ಇದು ಮಾಡೋದ್ರಲ್ಲಿ ಇವರಿಗೆ ಸಂತೋಷ ಸಿಗುತ್ತೆ. ಇದು ಕೂಡ ಸ್ಯಾಡಿಸಮ್ನ ಒಂದು ಭಾಗವಾಗಿದೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಎವರಿಡೇ ಸ್ಯಾಡಿಸಮ್ನ ಹಲವಾರು ಉದಾಹರಣೆಗಳನ್ನು ನಿಮ್ಮ ಲೈಫಲ್ಲಿ ನೀವು ನೋಡಿರ್ಬೋದು. ಫ್ರೀ ಫೈರ್, ಪಬ್ಜಿ ಅಂತ ಕೆಲವು ಗೇಮ್ಸ್ಗಳನ್ನು ಆಡುವವರು ಸಹ ಎವರಿಡೇ ಸ್ಯಾಡಿಸಮ್ನ ಒಂದು ಭಾಗವಾಗಿದ್ದಾರೆ. ಸಾಧ್ಯ ಇಲ್ಲ ಇದು. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ. ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ. ಆಗಲ್ಲ. ಅದೇ ಥರ ಇವಾಗ ಬಿಗ್ ಬಾಸ್ ಮತ್ತು ಬಿಗ್ ಬ್ರದರ್ ಅಂತ ಟಿವಿ ಶೋ ಕೂಡ ಎವ್ರಿಡೇ ಸ್ಯಾಡಿಸಮ್ನ ಎಕ್ಸ್ಪ್ಲೋಯ್ಡ್ ಮಾಡ್ತಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್ ಅಂತ ಮಾಡಿ ಜಗಳ ಆಡಿಸೋದು, TRP ಹೆಚ್ಚಿಸ್ಕೊಳ್ತಿದ್ದಾರೆ. ಕೆಲವೊಂದು ಮಿತಿಮೀರಿ ಹೋಗ್ಬಿಡುತ್ತೆ, ಆ ರೇಂಜ್ಗೆ ಗುದ್ದಾಡೋದು ಇದೆ. ಇದೇ ಎವ್ರಿಡೇ ಸ್ಯಾಡಿಸಮ್ನ ಎಕ್ಸ್ಪ್ಲಾಯ್ಡ್ ಮಾಡೋದು. ಬಿಗ್ ಬಾಸ್ನ ಅಡಿಕ್ಟಾಗಿ ನೋಡೋದ್ರಿಂದ ನಿಮಗೆ ಏನೇನು ತೊಂದರೆ ಆಗ್ಬೋದಪ್ಪ ಅಂತ ಅಂದರೆ, ಅವರು ಅಲ್ಲಿ ಮಾಡೋದನ್ನು ನೋಡಿ ನಿಮಗೂ ಅದೇ ತರಹದ ಭಾವನೆಗಳು ಬರಬಹುದು. ಫಾರ್ ಎಕ್ಸಾಂಪಲ್, ಮೊನ್ನೆ ನಡೆದ ಕನ್ನಡ ಬಿಗ್ ಬಾಸ್ ಶೋ ಅಲ್ಲಿ ನಮ್ರತಾ ಗೌಡ ಬಾತ್ರೂಮ್ ಸ್ವೀಪರ್ ತಗೊಂಡು ಶೇವಿಂಗ್ ಕ್ರೀಮಿಂದ ಅವಿನಾಶ್ ಅನ್ನೋರಿಗೆ ಮುಖ ಕ್ಲೀನ್ ಮಾಡಿದ್ದು ಮಾನವೀಯತೆಯ ವಿರುದ್ಧ. ಏನಿದು ಅಂತ ತಿಳಿಯದ. ರೀಸೆಂಟ್ ಆಗಿ ನಮ್ಮ ಕನ್ನಡ ಬಿಗ್ ಬಾಸ್ ಶೋ ಅಲ್ಲಿ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರಿಗೆ ನೀರಲ್ಲೇ ಡಿಟರ್ಜೆಂಟ್ ಯೂಸ್ ಮಾಡಿ ಟಾಸ್ಕ್ ಅಂತ ಕಣ್ಣಿಗೆರ್ಚಿದ್ದಾರೆ. ಇಂಥ ನಾನ್ಸೆನ್ಸ್ ಶೋ ಅಲ್ಲಿ ಇಂಥದ್ದನ್ನೇ ಎಕ್ಸ್ಪೋಸ್ ಮಾಡ್ತಾರೆ. ತಿಳಿಯದ ಒಬ್ರು ಡಿಟರ್ಜೆಂಟ್ ನೀರಿಂದ ಮುಖಕ್ಕೆ ನೀರು ಎರಚಿದ್ರು ಅಂತ ಇನ್ನೊಬ್ರು ಕಣ್ಣು ಹೋಗೋ ರೇಂಜ್ಗೆ ಡಿಟರ್ಜೆಂಟ್ ನೀರಿಂದ ಕಣ್ಣಿಗೆರ್ಚ್ತಾರೆ. ಎಲ್ಲೂ ಹೆಲ್ತಿ ಆದಂತಹ ಗೇಮ್ ಅಥವಾ ಆಟ ಟಾಸ್ಕ್ಗಳನ್ನು ಆಡ್ತಿಲ್ಲ.
ಇದೆಲ್ಲ ನೋಡಿ ಖುಷಿ ಪಡುವ ನೀವು ಕೂಡ ಎವ್ರಿಡೇ ಸ್ಯಾಡಿಸಮ್ ಅನ್ನೋ ಕಾಯಿಲೆಗೆ ತುತ್ತಾಗ್ತೀವಿ. ಮತ್ತೆ ಆರೋಗ್ಯದ ವಿರುದ್ಧವಾದ ಗೇಮ್ ಆಡಿ ಅಂತ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ ಅಂತ ಅನ್ನೋ ಅಂಧಾಭಿಮಾನಿಗಳಿಗೆ ನಾನು ಕೇಳೋದಿಷ್ಟೇ, ಅದು ಆರೋಗ್ಯಕರವಾಗಿಲ್ಲ ಅಂತ ಗೊತ್ತಾದ ತಕ್ಷಣವೇ ಅನೌನ್ಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಎಲ್ಲ TRPಗೋಸ್ಕರ. ಇದನ್ನು ನೋಡಿದ ನೀವು ಎವ್ರಿಡೇ ಸ್ಯಾಡಿಸಮ್ಗೆ ತುತ್ತಾಗ್ತೀರಾ. ಈ ಶೋಯಿಂದ ಜನರಿಗೆ ಏನು ಒಳ್ಳೆ ಸಂದೇಶ ಇದೆ, ಇದರಿಂದ ಜನಗಳು ಏನು ಕಲಿತಿದ್ದಾರೆ, ಇಂಥ ನಾನ್ಸೆನ್ಸ್ ಶೋನ ನೋಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿದ್ದು, ನನ್ನ ಅನಿಸಿಕೆಗಳನ್ನ ನಾನು ವ್ಯಕ್ತಪಡಿಸಿದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ, ನೀ ಜೀವ ಅಂದಾಕಿ ನನ್ನ